6-7 ವರ್ಷಗಳಿಂದ ಕ್ಯಾಬ್ ಚಾಲನೆ ಮಾಡ್ಕೊಂಡು ಬರ್ತಿದ್ದಂತಹ ಕ್ಯಾಬ್ ಚಾಲಕ ಸೋಲದೇವನಹಳ್ಳಿ ಮೂಲ ನಿವಾಸಿಯಾಗಿರುವಂತಹ ಚಂದ್ರಶೇಖರ್ ಅಂತ ಹೇಳಿ ಒಬ್ಬರು ಕ್ಯಾಬ್ ಚಾಲಕರ ಹತ್ಯೆ ಆಗಿದೆ. ಕಿಡ್ನ್ಯಾಪ್ ಕಮ್ ಹತ್ಯೆ ಕೇಸನ್ನ ಚಂದ್ರಶೇಖರ್ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣ ಮತ್ತೆ ಮಾಧ್ಯಮಗಳು ಮತ್ತೆ ಪತ್ರಿಕೆಗಳಲ್ಲೂ ಕೂಡ ನಾವು ನೋಡ್ತಿರುವಂತ ಸುದ್ದಿ. ಈ ಒಂದು ಸಂಬಂಧ ಸೋಲದೇವನಹಳ್ಳಿ ಮತ್ತೆ ಸಾತನೂರು ಬಳಿ ಈ ಒಂದು ಘಟನೆ ನಡೆದಿರೋದ್ರಿಂದ ಸಾತನೂರು ಪೊಲೀಸ್ ಠಾಣೆಯಲ್ಲೂ ಕೂಡ 2 ಪ್ರಕರಣಗಳು ದಾಖಲಾಗಿರುವಂಥದ್ದು. ಸೋಲದೇವನಹಳ್ಳಿಯಲ್ಲಿ ಕಿಡ್ನ್ಯಾಪ್ ಅಂದ್ರೆ ಕಾಣೆ ಆಗಿದ್ದಾರೆ ಅಂತ ಹೇಳಿ ಅವರ ಪೋಷಕರು ದೂರು ಕೊಟ್ಟಿರುವಂಥದ್ದು. ಚಂದ್ರಶೇಖರ್ನ ಬರ್ಬರವಾಗಿ ಹತ್ಯೆ ಮಾಡಿ ಅಂದ್ರೆ ಕೊಲೆ ಮಾಡಿ ತಲೆ ಮೇಲೆ ಕಲ್ಲನ್ನ ಎತ್ತಾಕಿರುವಂಥ ಒಂದು ವಿಚಾರನೂ ಕೂಡ ಸಾತನೂರು ಪೊಲೀಸ್ನವರು ಆ ಒಂದು ಠಾಣೆಯಲ್ಲಿ ಪ್ರಕರಣನ ದಾಖಲು ಮಾಡಿಕೊಂಡಿದ್ದಾರೆ. 2 ಸ್ಟೇಷನಲ್ಲೂ ಕೂಡ ಪ್ರಕರಣ ಇರೋದ್ರಿಂದ ಈಗ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯವರು ಅವರ ಒಂದು ನಾಪತ್ತೆ ಪ್ರಕರಣನ ಸಾತನೂರು ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ಸುದ್ದಿನ ನಾವು ತಿಳ್ಕೊತಾ ಇದ್ದೀವಿ. ನೋಡಿ, ಸತತವಾಗಿ 6-7 ವರ್ಷದಿಂದ ಕ್ಯಾಬ್ ಚಾಲನೆ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಬರ್ತಿದ್ದಂತಹ ಚಂದ್ರಶೇಖರ್ನ ಕೆಲವು ಯಾರು ಅನ್ನೋದು ಕೂಡ ಇನ್ನೂ ಪೊಲೀಸರು ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಿರೋದ್ರಿಂದ ದುಷ್ಕರ್ಮಿಗಳು ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಪ್ರಕರಣ ಪರಿಪೂರ್ಣವಾಗಿ ದಾಖಲೆ ಸಮೇತ ಸಂಪೂರ್ಣ ಮಾಹಿತಿ ಹೊರಗಡೆ ಬಂದ ಮೇಲೆ ಗೊತ್ತಾಗೋದಕ್ಕೆ ಸಾಧ್ಯ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾಬ್ ಚಾಲಕರುಗಳ ಮೇಲೆ ನಡೀತಿರುವಂತಹ ಕೆಲವೊಂದು ಶೋಷಣೆಯ ಘಟನೆಗಳನ್ನ ನೋಡಿದಾಗ ಸಮಟೈಮ್ಸ್ ಕೋಪಗಳಿಗೆ ಒಳಗಾಗಿ, ಉದ್ವೇಗಕ್ಕೊಳಗಾಗಿ, ಮಾತಿನ ಚಕಮಕಿಗಳಿಗೆ ಏನಾದರೂ ಒಳಗಾಗಿ ಏನಾದರೂ ಸಮಸ್ಯೆಗಳು ಮಾಡ್ಕೊಂಡಿರ್ತಾರೆ ಈ ರೀತಿ ಪೊಲೀಸವರು ಪ್ರಕರಣಗಳನ್ನ ಬೇಯಿಸೋದ್ರ ಮುಖಾಂತರ ಸತ್ಯ ಆಚೆಗೆ ಬರುವಂತ ಕೆಲಸ ಆಗುತ್ತೆ. ಆದರೆ ಇಲ್ಲಿ 40 ವರ್ಷದ ಈ ಚಂದ್ರಶೇಖರ್ ಅನ್ನೋರು ಒಂದು 6-7 ವರ್ಷದಿಂದ ಕ್ಯಾಬ್ ಚಾಲನೆ ಮಾಡ್ಕೊಂಡು ಬರ್ತಿರೋದ್ರಿಂದ 4 ದಿನಗಳ ಹಿಂದೆ 3-4 ದಿನದ ಹಿಂದೆ ಅವರು ಕಾಣೆ ಆಗಿದ್ರು ಅಂತ ಹೇಳಿ ಅವರ ಪೋಷಕರುಗಳು ದೂರನ್ನ ಕೊಟ್ಟಿರ್ತಾರೆ. ಶನಿವಾರ ಮಧ್ಯಾಹ್ನ ಕಬ್ಬಾಳು ಗ್ರಾಮದಲ್ಲಿ ಭೀಕರ ಹತ್ಯೆ ಆಗಿರೋ ಬಗ್ಗೆ ಅಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಗೆ ತಿಳಿಸಿರೋದ್ರಿಂದ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಕ್ಯಾಬ್ ಚಾಲನೆ ಮಾಡ್ಕೊಂಡಿರ್ತಾರೆ ಅಂದಾಗ ಇಲ್ಲಿ 2 ಅಂಶನೂ ಕೂಡ ಈ ಪ್ರಕರಣದಲ್ಲಿ ಫೈನಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಏನೋ ಹಣಕಾಸಿನ ವಿಚಾರದಲ್ಲಿ ಹತ್ಯೆ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಹತ್ಯೆ ಆಗಿರುವಂತ ಸಾಧ್ಯತೆ ಇದೆ ಅನ್ನೋ ಒಂದು ವಿಚಾರನ ಮೇಲ್ನೋಟದಲ್ಲಿ ತಿಳಿಸ್ತಾ ಇರುವಂತದ್ದು. ಹಾಗಾಗಿ ಇದು ಪರಿಪೂರ್ಣ ಮಾಹಿತಿ ಬಂದ ಮೇಲೆನೆ ಇದೊಂದು ಕ್ಯಾಬ್ ಚಾಲಕನಿಗೆ ಏನಾಗಿತ್ತು ಮತ್ತೆ ಈ ತರ ಭೀಕರ ಹತ್ಯೆ ಆಗೋದಕ್ಕೆ ಕಾರಣ ಏನು ಇವೆಲ್ಲವೂ ಕೂಡ ಆಚೆಗೆ ಬರ್ತದೆ. ಖಂಡಿತ ನಮ್ಮ ಕರ್ನಾಟಕದ ಪೊಲೀಸ್ನವರು ಇಂಥ ಪ್ರಕರಣಗಳನ್ನ ಖಂಡಿತ ಭೇದಿಸ್ತಾರೆ. ಮತ್ತೆ ಈ ಒಂದು ಕೃತ್ಯ ನಡೆಸಿರುವಂತಹ ಆ ಒಂದು ಪಾಪಿಗಳು ಯಾರಿದ್ದಾರೆ ಅವ್ರನ್ನ ಬಂಧಿಸಿದ ಮೇಲೆನೆ ನಮಗೆ ಸತ್ಯ ಏನು ಅನ್ನೋದು ಗೊತ್ತಾಗೋದಕ್ಕೂ ಕೂಡ ಕಾರಣ. ಹಾಗಾಗಿ ಕಾದು ನೋಡೋಣ. ಯಾರಾದರೂ ಕಸ್ಟಮರ್ಗಳ ಸೋಗಿನಲ್ಲಿ ಕ್ಯಾಬ್ ಚಾಲಕರನ್ನ ಕರ್ಕೊಂಡು ಹೋಗಿ ಏನಾದರೂ ಈ ರೀತಿ ಹತ್ಯೆ ನಡೆದಿತ್ತು ಅಂದ್ರೆ ಯಾವ ಒಂದು ಆ್ಯಪ್ ಸಂಸ್ಥೆಯಲ್ಲಿ ಈತ ಡ್ಯೂಟಿ ಮಾಡ್ತಿದ್ರು ಅಥವಾ ಇಂಡಿವಿಜುವಲ್ ಆಗಿ ಡ್ಯೂಟಿ ಮಾಡ್ತಿದ್ರ ಏನು ಎತ್ತ ಅನ್ನೋ ಮಾಹಿತಿ ಗೊತ್ತಾಗ್ತದೆ. ಖಂಡಿತ ಆ ರೀತಿಯಲ್ಲಿ ಆ್ಯಪ್ಗಳು ಸಂಸ್ಥೆಗಳಿಂದ ಈ ರೀತಿಯ ಒಂದು ಕೃತ್ಯ ನಡೆದಿದೆ ಅಂದಾಗ ಈ ಆ್ಯಪ್ ಸಂಸ್ಥೆಯವರುಗಳು ಚಾಲಕರುಗಳಿಗೆ ರಕ್ಷಣೆ ಕೊಡುವಂತ ರೀತಿಯಲ್ಲಿ ಏನು ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಆ ಸಂಸ್ಥೆಯವರುಗಳ ವಿರುದ್ಧ ಧ್ವನಿ ಎತ್ತಬೇಕಾಗ್ತದೆ. ಮತ್ತೆ ನಾವು ಕ್ಯಾಬ್ ಚಾಲಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕ್ಯಾಬ್ ಚಾಲಕರು ಅಂತಲ್ಲ, ವಾಣಿಜ್ಯ ಬಳಕೆಯ ಕ್ಯಾಬ್ ಚಾಲಕರುಗಳಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬರು ಕೂಡ ಸಂಘಟನೆಗಳಲ್ಲಿರಿ. ಬೆಂಗಳೂರಿನಲ್ಲಿ ಚಾಲಕ ಸಂಘಟನೆಗಳು ಹಲವಾರಿದಾವೆ. ಯಾವುದಾದ್ರೂ ಒಂದು ಸಂಘಟನೆಗಳಲ್ಲಿ ಸದಸ್ಯತ್ವ ತಗೊಂಡ್ಮೇಲೆ ಖಂಡಿತ ಅವ್ರನ್ನ ನಿಮ್ಮನ್ನ ಗ್ರೂಪ್ಗಳಿಗೆ ಆ್ಯಡ್ ಮಾಡ್ಕೊಳ್ತಾರೆ. ಅಂತ ಗ್ರೂಪ್ಗಳಲ್ಲಿ ಇದ್ದಾಗ ನಿಮ್ಗೆ ಈ ಥರದ್ದು ಏನೋ ಒಂದು ತೊಂದರೆ ಆಗ್ತಿದೆ ಅಂದರೆ ಅಟ್ಲೀಸ್ಟು ಆ ಟೈಮಲ್ಲಿ ಫೋನ್ ಮಾಡೋಕ್ಕಾಗದೆ ಇದ್ರೂ ಕೂಡ ಇಲ್ಲೇನೋ ನಡೀತಾ ಇದೆ ಈ ಸಮಸ್ಯೆ, ಈ ಥರ ಸಮಸ್ಯೆಗೆ ನಾವು ಸಿಲುಕೊಳ್ತಿದ್ದೀವಿ ಅಂದಾಗ ಆ ಸಂದರ್ಭದಲ್ಲಿ ಗ್ರೂಪ್ಗಳಲ್ಲಿ ಒಂದೊಂದು ಲೊಕೇಶನ್ ಹಾಕಿ ನಾನು ಈ ಥರ ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ದಯವಿಟ್ಟು ಯಾರಾದರೂ ಈ ಲೊಕೇಶನ್ ಸುತ್ತಮುತ್ತ ಇದ್ರೆ ಬನ್ನಿ ಅನ್ನೋ ಒಂದು ಸಂದೇಶ ಆದರೂ ಕೊಟ್ಬಿಟ್ರೆ ಅಟ್ಲೀಸ್ಟ್ ಯಾರಾದರೂ ಆ ಕಡೆ ನಿಯರ್ ಇರುವಂಥವ್ರಾದ್ರೂ ಬಂದು ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ ಆದರೂ ಮಾಡ್ತಾರೆ. ಎಷ್ಟೋ ಜನ ಸುಮ್ಮನೆ ಸಂಘಟನೆಗಳಲ್ಲಿ ಇರೋದಿಲ್ಲ, ಈ ಥರದ್ದೇನೋ ಕೃತ್ಯಗಳು ನಡೆಯುತ್ತೆ,
ನಡೆದಾಗ ನಾವು ಇಂಥ ವಿಚಾರಗಳು ತಿಳ್ಕೊಂಡಾಗ ನಾವು ಜಾಗೃತಿ ಮೂಡಿಸುವಂಥ ರೀತಿಯಲ್ಲಿ ಈ ಥರ ಒಂದು ವಿಡಿಯೋಸ್ಗಳನ್ನ ಮಾಡಿ ನಿಮ್ಗಳಿಗೂ ಕೂಡ ತಿಳಿಸುವಂಥ ಕೆಲಸ ಆಗ್ತಾ ಇದೆ. ನೋಡಿ, ಏನೋ ಸಂಘಟನೆಗೆ ಸೇರಿಕೊಂಡು ನಾವೇನೋ ಸಾಧಿಸ್ಬಿಡ್ಬೇಕು ಅನ್ನೋದು ಬೇಡ. ಅಟ್ಲೀಸ್ಟು ನಿಮ್ಗಳ ರಕ್ಷಣೆಗೆ, ನಿಮ್ಗಳ ಒಂದು ಅನುಕೂಲಕ್ಕೆ ನೀವುಗಳು ಸಂಘಟನೆಗಳಲ್ಲಿ ಇರಬೇಕು. ಇದ್ದಾಗ ಮಾತ್ರನೇ ಈ ಥರದ್ದು ಏನೋ ಒಂದೊಂದು ಘಟನೆಗಳು ನಡೀತದೆ ಅಂದಾಗ ಇಮಿಡಿಯೇಟ್ಲಿ ಮಾಹಿತಿಗಳು ಕೊಡುವಂಥ ಕೆಲಸಗಳು ಮಾಡಿದಾಗ, ನೋಡಿ ಇದು ಆ 3-4 ದಿನದ ಹಿಂದೆ ನಡೆದಿರುವಂಥ ಕೃತ್ಯ, ಕೊಲೆ ಮಾಡಿದ್ದಾರೆ ಮತ್ತು ತಲೆ ಮೇಲೆ ಕಲ್ಲು ನೆತ್ತಾಕಿರೋದ್ರಿಂದ ಪತ್ತೆ ಹಚ್ಚಕ್ಕೂ ಕೂಡ ಪೊಲೀಸವ್ರಿಗೆ ಸಮಯ ತಗೊಂತು ಅನ್ನೋ ರೀತಿಯಲ್ಲಿ. ನೋಡಿ, ಈ ರೀತಿ ಎಲ್ಲ ಸಮಯಗಳನ್ನ ತಗೊಂಡಾಗ ಈ ರೀತಿ ಕೃತ್ಯ ನಡೆಸಿರೋರಿಗೆ ಬಚಾವಾಗೋದಕ್ಕೂ ಕೂಡ ಅನುಕೂಲತೆಗಳಾಗ್ಬಿಡುತ್ತೆ. ಹಾಗಾಗಿ ಸಂಘಟನೆಗಳಲ್ಲಿ ಇರಬೇಕು. ಎಕ್ಸ್ಪೆಷಲಿ ಡ್ರೈವರ್ಸು ವರ್ಗ ಏನಿದೆ, ನೀವೆಲ್ಲ ಸಂಘಟನೆಗಳಲ್ಲಿ ಯಾವುದಾದ್ರೂ ಒಂದು ಸಂಘಟನೆಗಳಲ್ಲಿ ಇರಿ. ಅಟ್ಲೀಸ್ಟ್ ನಿಮ್ಮ ಒಂದು ಸಮಸ್ಯೆಗಾದ್ರೂ ಅನುಕೂಲಕ್ಕೆ ನೀವು ಸಂಘಟನೆಗಳಲ್ಲಿದ್ದರೆ, ಅದೇನೋ ಅಂತಾರಲ್ಲ, ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಯ್ತು ಅನ್ನೋ ಥರ, ಏನೋ ಒಂದು ಸಮಸ್ಯೆ ಆಗುವಂಥದ್ದು, ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುವಂಥದ್ದನ್ನು ಆ ದೊಡ್ಡ ಮಟ್ಟದ ಸಮಸ್ಯೆನ ತಪ್ಪಿಸ್ಕೊಂಡು ಸಣ್ಣ ಹಂತದಲ್ಲಿ ಸಮಸ್ಯೆ ಪರಿಹಾರ ಆಗುವಂಥ ರೀತಿಯಲ್ಲೂ ಕೂಡ ಆಗುತ್ತೆ. ಹಾಗಾಗಿ ಇಂಥ ಪ್ರಕರಣಗಳು ನಾವು ಅಬ್ಸರ್ವ್ ಮಾಡಿದಾಗ ನಾವು ಚಾಲಕರುಗಳಿಗೆ ಈ ಒಂದು ರೀತಿಯಲ್ಲೂ ಕೂಡ ನಾವು ಸಂದೇಶನ ತಿಳಿಸ್ಬೋದು. ಹಾಗಾಗಿ ಸಾಧ್ಯ ಆದಷ್ಟು ಎಲ್ಲ ವರ್ಗದ ಚಾಲಕರುಗಳು ಸಂಘಟನೆಗಳಲ್ಲಿರಿ. ನಿಮ್ಗಳ ಅನುಕೂಲಕ್ಕಾದ್ರೂ ನೀವು ಸಂಘಟನೆಗಳಲ್ಲಿರಿ. ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕೆ.